वेङ्कटपतेर्विष्णोः परां प्रेयसी तद्वक्षस्थलनित्यवासरसिकां तत्क्षान्तिसंवर्धिनी पद्मालङ्कृतपाणिपल्लवयुगां पद्मासनस्थां श्रियम् वात्सल्यादिगुणोज्ज्वलां भगवती वन्दे जगन्मातरम्। पद्मावती पाहि अलमेल्मङ्गा पद्मनाभप्रिया अलमेल्मङ्गा पद्मोद्भवा पाहि अलमेल्मङ्गा पद्मालया पाहि अलमेल्मङ्गा 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 पाहि हरिप्रिये अलमेल्मङ्गा 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 पाहि मां पाहि अलमेल्मङ्गा। सुप्रसन्ना पाहि अलमेल्मङ्गा समुद्रतनया पाहि अलमेल्मङ्गा सुरपूजिता पाहि अलमेल्मङ्गा सरोजहस्ता देवी अलमेल्मङ्गा 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 पाहि हरिप्रिये अलमेल्मङ्गा 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 पाहि मां पाहि अलमेल्मङ्गा। सौभाग्यदायिनी अलमेल्मङ्गा सरसिजनयना अलमेल्मङ्गा सर्वज्ञशक्तिवे अलमेल्मङ्गा सर्वं सहा पाहि अलमेल्मङ्गा 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 पाहि हरिप्रिये अलमेल्मङ्गा 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 पाहि मां पाहि अलमेल्मङ्गा। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। यस्या कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु। ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡವನ್ನೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ಅದರ ನಿಯಮನವನ್ನು ಮಾಡಿ ಅದರಲ್ಲಿ ಅನೇಕ ವಸ್ತುಗಳ ಪ್ರವೃತ್ತಿಯನ್ನು ಆಗುವಂತೆ ಮಾಡುವಂಥವನು ಯಾರು ಅಂದರೆ ಜಗದೊಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀನಿವಾಸ ಪರಬ್ರಹ್ಮನು. ಅಂತಹ ಶ್ರೀನಿವಾಸ ಪರಬ್ರಹ್ಮನ ನಿರಂತರ ಸೇವೆಗಾಗಿಯೇ ತನ್ನನ್ನು ತಾನು ಮೀಸಲಿಟ್ಟುಕೊಂಡು ಯಾವ ರೀತಿಯಾಗಿ ಅವನು ಜಗದೊಡೆಯ ಅಂಥೇಳಿ ಕರೆಯಲ್ಪಡುತ್ತಾ ಇದ್ದಾನೋ ಅಂತಹ ಜಗದೊಡೆಯನ ಪತ್ನಿಯಾಗಿದ್ದಾಳೆ ಆ ಜಗನ್ಮಾತೆ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿ ಸ್ವರೂಪಳಾಗಿರುವಂತಹ ಪದ್ಮಾವತಿ ದೇವಿಯ ವೈಭವವಾಗಿರುವಂತಹ ಬ್ರಹ್ಮೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂಥವರಾಗ್ತಾ ಇದ್ದೇವೆ. ನಾವು ಈಗ ಈ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವಂತಹ ವಸಂತೋತ್ಸವ, ಆ ವಸಂತೋತ್ಸವದ ಒಂದು ವೀಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡುವಂಥವರಾಗ್ತಾ ಇದ್ದೇವೆ. ಭವ್ಯವಾಗಿ ಆ ತಾಯಿ ನಾನಾ ಆಭರಣಗಳು, ವಸ್ತ್ರ ಇತ್ಯಾದಿಗಳಿಂದ ಅಲಂಕೃತಳಾಗಿ ಆ ವಸಂತೋತ್ಸವಕ್ಕೆ ಸಿದ್ಧಳಾಗಿ ಕುಳಿತಂಥವಳಾಗಿದ್ದಾಳೆ. ಅರ್ಚಕರೆಲ್ಲರೂ ಕೂಡ
ವಸಂತೋತ್ಸವಕ್ಕೆ ಮಾಡಬೇಕಾಗಿರುವಂತಹ ಪೂಜಾ ವಿಧಿವಿಧಾನಗಳನ್ನೆಲ್ಲವನ್ನೂ ಕೂಡ ಕ್ರಮವಾಗಿ ವೇದೋಕ್ತ ಪುರಾಣೋಕ್ತ ಮಂತ್ರಗಳಿಂದಾಗಿ ಪಠಿಸುತ್ತಾ ಆ ತಾಯಿಯನ್ನು ಪೂಜಿಸುವಂಥವರಾಗ್ತಾ ಇದ್ದಾರೆ. ಅಂತಹ ಎಲ್ಲ ವಸಂತೋತ್ಸವದ ವೀಕ್ಷಣೆಯನ್ನು ನಾವು ಮಾಡುವಂಥವರಾಗ್ತಾ ಇದ್ದೇವೆ. ಗ್ರೀಷ್ಮೋ ಹೇಮಂತ ಕಲಶೇಷು ಧಾವತಿ ಪವಿತ್ರೇ ಪರೀಷಿಚ್ಯತೆ ಯಜ್ಞೇಷು ವರ್ತತೆ ಶೃಂಗಂ ವರುಣಂ ಪ್ರಪದ್ಯೇತೀರ್ಥಂ ಮೇ ದೇಹಿ ಯಾಚಿತಃ ಯನ್ಮಯ ಭುಕ್ತಮಸಾಧೂನಾ ಪಾಪೇಭ್ಯಶ್ಚ ಪ್ರತಿಗ್ರಹ ಧನ್ವನಾದಿಂಜಯೇಮ ಧನ್ವನಾ ತೀವ್ರ ಸಮತೋ ಜಯೇಮ ಧನುಶತ್ರೋರಪಕಾಮಂ ಕೃಣೋತು ಧನ್ವನಾ ಸರ್ವಾ ಪ್ರದಿಶೋ ಜಯೇಮ ಇದಕುಂ ಸರ್ವಂ ವಿಶ್ವಭೂತಾನ್ಯಾಪ ಪ್ರಾಣಾವಾ ಆಪಃ ಪದವಾಪೋ ನಮಾಪೋ ಮೃತವಾಪಃ ಸಮ್ರಾಡಾಪೋ ವಿರಾಡಾಪಃ ಸ್ವರಾಡಾಪಶ್ಚಂದಾಗುಷ್ಯಾಪೋ ಜ್ಯೋತಿಗುಷ್ಯಾಪೋ ಯಜುಗುಷ್ಯಾಪಃ ಸತ್ಯಮಾಪಃ ಸರ್ವಾ ದೇವತಾ ಆಪೋ ಭೂರ್ಭುವಃ ಸುಭರಾಪೋ ಫಲಿನೀರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೋದಾಸ್ತಾನೋ ಮಂಚನ್ವಕುಮ್ಮಸಃ ಯಜ್ಞೇಷು ದೇವಯಂತೋ ಅರ್ಚನ್ಯಾವಾ ನಮೋ ಪೃಥ್ವೀಷಧೀ ಏಷಾಂ ಬ್ರಹ್ಮಾನ್ಯಸಾಮಾನಿ ವಿಪ್ರಾ ವಿಶ್ವಗ್ವಿಯಂತಿ ವನಿನೋ ನಶಾಖಾ ಓಂ ಪ್ರುಂ ಢುಂ ಆಧಾರ ಶಕ್ತಿ ನಮಃ ಓಂ ಹ್ರಂ ಕಾಲಪಾವಕಪೂರ್ಣಾಯ ನಮಃ ಓಂ ಹಾಂ ಸಹಸ್ರಮಹಾಧೃತ ಚತುರಸ್ರ ಭೂಮಂಡಲ ಅನಂತಾಯ ನಮಃ ಓಂ ಭೂಂ ಭೂಮ್ಯೇ ನಮಃ ಓಂ ಧರ್ಮಾಯ ನಮಃ ಓಂ ಜ್ಞಾನಾಯ ನಮಃ ಓಂ ವೈರಾಗ್ಯಾಯ ನಮಃ ಓಂ ಐಶ್ವರ್ಯಾಯ ನಮಃ ಓಂ ಅಧರ್ಮಾಯ ನಮಃ ಓಂ ಅಜ್ಞಾನಾಯ ನಮಃ ಓಂ ವೈರಾಗ್ಯಾಯ ನಮಃ ಓಂ ಐಶ್ವರ್ಯಾಯ ನಮಃ ಓಂ ಸದಾಶಿವಾಯ ನಮಃ ಓಂ ವೇದಾಯ ನಮಃ ಓಂ ಯಜುರ್ವೇದಾಯ ನಮಃ ಓಂ ಸಾಮವೇದಾಯ ನಮಃ ಓಂ ಅಧರ್ವವೇದಾಯ ನಮಃ ಓಂ ಕೃತಯುಗಾಯ ನಮಃ ಓಂ ತ್ರೇತಾಯುಗಾಯ ನಮಃ ಓಂ ದ್ವಾಪರಯುಗಾಯ ನಮಃ ಓಂ ಕಲಿಯುಗಾಯ ನಮಃ ಓಂ ವೈಕಾರಿಕ ಅಹಂಕಾರಾಯ ನಮಃ ಓಂ ವೈದಿಕ ಅಹಂಕಾರಾಯ ನಮಃ ಓಂ ಭೌತಿಕ ಅಹಂಕಾರಾಯ ನಮಃ ಓಂ ಸತ್ವಗುಣಾಯ ನಮಃ ಓಂ ರಜೋಗುಣಾಯ ನಮಃ ಓಂ ತಮೋಗುಣಾಯ ನಮಃ ಓಂ ಜ್ಞಾಂ ಘಂ ಗಂ ಖಂ ಕಂ ತೂಲಿಕಾರೂಪೇಭ್ಯೋ ಪೃಥಿವ್ಯಪ್ತೇಜೋ ವಾಯುರ್ಯಾಕಾಶಾತ್ಮಭ್ಯೋ ಹುಂ ಫಟ್ ನಮಃ ಓಂ ಮಂ ಆಸ್ತರರೂಪಾಯ ಜೀವಾತ್ಮನೇ ನಮಃ ಓಂ ರಾಂ ಮಂಡಲಾಯ ನಮಃ ಓಂ ಮಾಂ ಸೋಮಮಂಡಲಾಯ ನಮಃ ಓಂ ಹಾಂ ಸೂರ್ಯಮಂಡಲಾಯ ನಮಃ ಉಪರಿ ಶ್ವೇತಾಯ ದ್ವಾದಶದಲಯುತಾಯ ವಿಪುಲಕರ್ಣಿಕಾ ಕೇಸರಯುತಾಯ ಗುಣತ್ರಯಾತ್ಮಕಾಯ ಸಂಪೂರ್ಣ ಅವ್ಯಕ್ತ ಪದ್ಮಾಯ ನಮಃ ಓಂ ಭದ್ರಾಸನಾಯ ನಮಃ ಓಂ ಶಂಖಂ ಚಕ್ರಂ ಚ ಚಾಪಂ ಪರಶುಮಧುಮೃಷಂ ಶೂಲಪಾಶಾಂಕುಶಾಸ್ತ್ರಂ ಬಿಭ್ರಾಣಂ ವಜ್ರಖೇಟೆ ಹಲಮುಸಲಗದಾ ಕುಂತವತ್ಯುಗ್ರದಂಷ್ಟ್ರಂ ಜ್ವಾಲಾಕೇಶಂದ್ರಿನೇತ್ರಂ ಜ್ವಲದಲನ ನಿಭಂ ಹಾರಕೇಯೂರಭೂಷಂ ಧ್ಯಾಯೇತ್ ಷಟ್ಕೋಣ ಸಂಸ್ಥಂ ಸಕಲ ರಿಪುಜನ ಪ್ರಾಣ ಸಂಹಾರ ಚಕ್ರಂ ಓಂ ಶ್ರೀಂ ಹ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧಾಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರಿಯುತಾಯ ಸರ್ವದಿಕ್ಷೋಭನಕರಾಯ ಹುಂಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸಹಸ್ರಾರ ಹುಂಫಟ್ ವಾದಳವಾದ್ಯಂ
सुदर्शनाय विद्महे महाज्वालाय धीमहि तन्नः प्रचोदयात् स्वामिनः मनस्समाधीयतां समाहितमनस्सस्मः प्रसीदन्तु भवन्तः ओम भवद्भिरनुज्ञातः वासुदेव पुण्याहं वाचयिष्ये मापः सन्तु पान्तु सुमनसः मनस्यमस्तु क्षतम् ओम अन्वाहार्यः ओम दक्षिणाः ओम दर्भाः ओम बहुधेयम् ओम 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 नमो भगवते वासुदेवाय भगवतो बलेन भगवतो वीर्येण भगवतस्तेजसा भगवतः कर्म करिष्यामि वासुदेवस्य भगवान् पवित्रं वासुदेव पवित्रं शतधारं सहस्रधारं अपरिमितधारं अपरिमितम् अच्छिद्रम् अक्लिष्टम् अक्षय्यम् अनन्तम् अरिष्टम् अच्युतम् परमं पवित्रं भगवान् वासुदेवः पुनातु ओम नारायणाय विद्महे वासुदेवाय धीमहि तन्नो विष्णु प्रचोदयात् ओम सुदर्शनाय विद्महे महाज्वालाय धीमहि तन्नः शक्र प्रचोदयात् ओम एषा कृतिरेष भगवान् वासुदेवः ओम एषा कृतिरेष भगवान् संकर्षणः ओम एषा कृतिरेष भगवान् प्रद्युम्नः ओम एषा कृतिरेष भगवान् अनिरुद्धः ओम महापुरुषो वर्धताम् ओम सत्यो वर्धताम् ओम अच्युतो वर्धताम् ओम अनन्तो वर्धताम् ओम भगवान् वासुदेवो वर्धताम् वर्धन्ताम् महापुरुषाः शान्तिरस्तु न्यूनातिरिक्तं यावद्वर्षशतं सम्पूर्णमस्तु ओम शुद्धये वासुदेवो स्थूलाङ्गली शुद्धये सदा शुद्धये चास्तु अनिरुद्धोस्तु शुद्धये कर्मणां शुद्धये चास्तु विष्णु सर्वत्र संस्थितः दोषाणां हरणायास्तु गदा चक्रासि भृत्सदा यागेषु च रथस्या महानगर ग्रामवासिनां तुष्टये पुष्टये चास्तु आयुरारोग्य सिद्धये गुरूणां साधकेन्द्राणां पंचकालरथात्मनां सर्वदा पुत्रमित्राणां दासी दासकवामपि वेदशास्त्रागमादीनाम् अस्तु त्राणाय सर्वदा अविघ्नमनिशञ्चास्तु सम्पदश्चोत्तरोत्तरम् पुण्याहं शुद्धये चास्तु वासुदेवादिमूर्तिमान् शङ्खचक्र गदापद्मैः युक्तः सर्वेश्वरेश्वरः प्रीयतां भगवान् देवो लाङ्गली प्रीयतां सदा प्रद्युम्न प्रीयतां नित्यम् अनिरुद्धः सुरेश्वरः नारायण सुरेचास्तु कर्मणां पूरणाय च न्यूनाधिकारां शान्त्यर्थं प्रीयतां भगवान् विभुः पुण्यं नक्षत्रं तद्वद्गुर्वेदोपव्यशा वै सूर्यभूतेति नक्षत्रैन यावति तत्र सूर्यो गच्छेत् जघन्यं पश्येत् तावत् कुर्वीर्यत्कारी स्यात् एव कुरुते पुण्याहं भवन्तो भ्रुवन्तो पुण्याहं कर्मणोऽस्तु पुण्याहं कर्मणोऽस्तु पुण्याहं कर्मणोऽस्तु ओम स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु स्वस्ति पुण्याहं भवन्तो भ्रुवन्तु कर्मणे स्वस्ति कर्मणे स्वस्ति कर्मणे स्वस्ति वृद्ध्यास्म हव्यैर्नमसोपसद्यामि मित्रं देवं मित्रधेयन्नो अस्तु अनुराधान् हविषा वर्धयन्तः शतञ्जीवेम शरदस्य वीरा वृद्धिपुण्याहं भवन्तो ब्रुवन्तु कर्मरुध्यतां कर्मरुध्यतां कर्मरुध्यताम् ॐ द्रविणोदा द्रविणसस्तुरस्य द्रविणोदा सनरस्य प्रयंसत् द्रविणोदा वीरवती मिषन्नो द्रविणोदारासते दीर्घमायुः येन देवाः पवित्रेण आत्मानं पुनते सदा तेन सहस्रधारेण अवमान्य पुनन्तु महाप्राजापत्यं पवित्रं शतोऽध्यापकं हिरण्मयम् तेन ब्रह्मविदो वयं भूतं ब्रह्म पुनीमहे इन्द्रस्तुनीति सहमा पुनातो स्वस्त्या वरुणस्वमीच्या यमो राजा प्रवृणाभिः पुनातु मा जातवेदा मूर्धयन्त्या पुनातो भूर्भुवस्वः तत्संयोरावृणीमहे गातं यज्ञाय गातं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वञ्जिगातु भेषजं षण्णो अस्तु त्रिपदे चतुष्पदे ॐ शान्तिः शान्तिः शान्तिः
शेषाणि सहस्रबाहुर्वरेण्य नाम विरजांसि नाम तेभ्यो नमस्ते मधुसूदनाय तत्राभिमानं परिरक्षयन्तः प्राच्यां दिशि वासुदेवो मार्जयत दक्षिणायां दिशि संकर्षणो मार्जयत प्रतीच्यां दिशि प्रद्युम्नो मार्जयत उदीच्यां दिशि अनिरुद्धो मार्जयत ऊर्ध्वायां दिशि महापुरुषो गदाधरो मार्जयत एतेभ्यः श्रीपांसरात्रागमदीक्षितेभ्यः श्रीवैष्णवेभ्यः वेदविभ्यः नानागोत्रेभ्यः नानानामेभ्यः वासुदेव पुण्याः वचन मंत्र जप दक्षिणागमानस्य मनसोत्साह परमितरण्यं तुभ्यमहं सम्प्रददे नमः वास्तोष्पदे प्रजानीष्यस्मान्त्वावेशो नमीवो भवानः यत्ते महे प्रयुदन्नो धृष्टसन्नये धिद्विपदे सञ्चतुष्पदे वास्तोष्पदे शक्मया सकुमुदादे दक्षीमहिरन्वय गातुमत्या आवाक्षेम उदयोगे वरन्नो यूयं पादस्वस्तिभिः सदा नः वास्तोष्पदे विश्वारूपाण्या विशन्न सखा सुषेव येधिनः शुभं शुभं वाद्य ಆಪಾದಮೌಳಿ ಪರ್ಯಂತಂ. ಭಗವಂತನ ಅರ್ಧಾಂಗಿನಿಯಾಗಿರುವಂತಹ ಆ ತಾಯಿಯನ್ನು ಪಾದದಿಂದ ಶಿರಃಪರ್ಯಂತವಾಗಿ ನಾವು ಕಣ್ತುಂಬಿಸಿಕೊಂಡು ಆಕೆಯನ್ನು ಸ್ತೋತ್ರ ಮಾಡಬೇಕಂತೆ. ನಾವು ಬೆಟ್ಟದೊಡೆಯನಾಗಿರುವಂತಹ ಶ್ರೀನಿವಾಸನ ಅಲಂಕಾರ ರೂಪಗಳನ್ನೆಲ್ಲವನ್ನು ಕೂಡ ಕಾಣುವಂಥವರಾಗ್ತಾ ಇರ್ತೇವೆ. ಹಾಗೆ ಅವನು ಜಗದೊಡೆಯನಾದರೆ ಈ ತಾಯಿ ಜಗದ ಒಡತಿ, ಜಗನ್ಮಾತೆ. ಯಾವ ರೀತಿಯಾಗಿ 7 ಬೆಟ್ಟಗಳ ಒಡೆಯನಾಗಿರುವಂತಹ ಶ್ರೀನಿವಾಸನ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತವೆಯೋ ಹಾಗೆ ಆ ಜಗನ್ಮಾತೆಯಾಗಿರುವಂತಹ ಪದ್ಮಾವತಿ ದೇವಿಯ ಬ್ರಹ್ಮೋತ್ಸವಗಳು ಕೂಡ ಅತ್ಯಂತ ವೈಭವದಿಂದ ನಡೆಯುವಂತಹದ್ದಾಗ್ತಾ ಇದೆ. ಆ ಭವ್ಯವಾಗಿರುವಂತಹ ದೃಶ್ಯಗಳನ್ನೆಲ್ಲವನ್ನು ಕೂಡ ನಾವು ಕಾಣುವಂಥವರಾಗ್ತಾ ಇದ್ದೇವೆ. ವಸಂತೋತ್ಸವ, ಆ ವಸಂತೋತ್ಸವದಲ್ಲಿ ಕಲಶ ಆರಾಧನೆ, ಕಲಶದಲ್ಲಿ ಶುಭಕರವಾಗಿರುವಂತಹ ಮಾವಿನ ಎಲೆಗಳನ್ನು ಮತ್ತು ನಾರಿಕೇಳವನ್ನು, ಜಲವನ್ನು, ಅರಿಶಿಣ, ಕುಂಕುಮ, ಅಕ್ಷತ ಮತ್ತು ಅಡಿಕೆಯ ಬೆಟ್ಟ, ಹೀಗೆ ಅನೇಕ ಸುಗಂಧ ದ್ರವ್ಯಗಳಿಂದಾಗಿ ಆ ಕಲಶದಲ್ಲಿ ಹಾಕಿ ಆ ಕಲಶವನ್ನು ಪೂಜಿಸಿ ತನ್ಮೂಲಕವಾಗಿ ಈ ವಸಂತೋತ್ಸವದ ಎಲ್ಲ ವಿಧಗಳಾಗಿರುವಂತಹ ಪೂಜಾ ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ಅರ್ಚಕರು ಮಾಡುವಂತಹ ಭವ್ಯವಾಗಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಆ ಒಂದು ಉತ್ಸವಕ್ಕೆ ಸಿದ್ಧವಾಗಿರುವಂತಹ ಅನೇಕ ಪುಷ್ಪಗಳನ್ನು ಕೂಡ ಕಾಣುವಂಥವರು. आपश्रजन्त स्निग्धानि चिक्ली तव समे गृहे निजदेवीं मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रां पुष्करिणीं पुष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो वह वह जातवेदो लक्ष्मीमनपगामिनीं यस्यां हिरण्यं प्रबोधं गावो दास्योश्वान् विन्देयं पुरुषाणां महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात्. वाद्यम्
ಯಾನಾದಿ ಕಾಲತೋ ಮುಕ್ತ ಸರ್ವದೋಷ ವಿವರ್ಜಿತ ಅನಾದ್ಯನುಗ್ರಹಾದ್ವಿಷ್ಣೋ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಆ ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮೋಕ್ಷವನ್ನು ಅಪೇಕ್ಷೆ ಪಟ್ಟು ನಾನಾ ರೀತಿಯಾಗಿರುವಂತಹ ಕರ್ಮಗಳನ್ನು ಮಾಡ್ತೇವೆ. ಆದರೆ ಆ ತಾಯಿ ಯಾವಾಗಲೂ ಕೂಡ ಮುಕ್ತಳಾಗಿದ್ದಾಳಂತೆ. ಯಾವುದೇ ರೀತಿಯಾಗಿರುವಂತಹ ದೋಷಗಳು ಆ ಜಗನ್ಮಾತೆಯಲ್ಲಿ ಇಲ್ಲ. ಹೀಗಾಗಿ ಅನಾದಿಯಿಂದ ಅನಂತ ಕಾಲಗಳವರೆಗೆ ಮುಕ್ತಳಾದ, ದೋಷರಹಿತಳಾದ, ವಿಶೇಷವಾಗಿ ನಾರಾಯಣನ, ಭಗವಂತನ, ಶ್ರೀನಿವಾಸನ ಕೃಪೆಗೆ, ಅನುಗ್ರಹಕ್ಕೆ ಪಾತ್ರಳಾಗಿರುವಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆಯೋ ಆ ಲಕ್ಷ್ಮೀದೇವಿ ನನ್ನನ್ನು ಕೂಡ ರಕ್ಷಣೆ ಮಾಡಲಿ, ನನಗೂ ಅನುಗ್ರಹ ಮಾಡಲಿ, ಭಗವಂತನ ಅನುಗ್ರಹ ನನಗೂ ಸಿಗುವಂತೆ ಮಾಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕವಿಗಳು ಆ ತಾಯಿಯನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ. ನಿಜವಾಗಲೂ ಒಬ್ಬ ಸುಮಂಗಳಿಯಾಗಿರುವಂತಹ ಸ್ತ್ರೀ ಯಾವ ರೀತಿಯಾಗಿ ಇರಬೇಕೋ, ತನ್ನ ಪಾತಿವ್ರತ್ಯ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಒಬ್ಬ ಪತಿವ್ರತಾ ಸ್ತ್ರೀ ಯಾವ ರೀತಿಯಾಗಿರಬೇಕೋ ಆ ಎಲ್ಲ ಲಕ್ಷಣಗಳು ಕೂಡ ಉಕ್ಕೇರಿ ಬರುವಂತಹ ರೀತಿಯಲ್ಲಿ ಇವತ್ತಿನ ಆ ವಸಂತೋತ್ಸವದ ಮಂಟಪದಲ್ಲಿ ತಾಯಿ ಕಂಗೊಳಿಸುವಂಥವಳಾಗ್ತಾ ಇದ್ದಾಳೆ. ನಾನಾ ರೀತಿಯಾಗಿರುವಂತಹ ಪುಷ್ಪಾದಿಗಳನ್ನೆಲ್ಲವನ್ನು ಕೂಡ ಧಾರಣೆ ಮಾಡಿ, ಕುಂಕುಮಾದಿಗಳನ್ನು ಧಾರಣೆ ಮಾಡಿ ಆ ತಾಯಿ ಎಲ್ಲ ಜನರ ಕಣ್ಣುಗಳು ಎನ್ನುವಂತಹ ದುಂಬಿಗಳನ್ನು ತಾನೇ ಪುಷ್ಪವಾಗಿ ನಿಂತು ಆ ದುಂಬಿಗಳು ಎಲ್ಲವೂ ಕೂಡ ಆ ತಾಯಿಯ ಸುತ್ತೂರ ತಿರುಗಾಡುವಂತಹ ರೀತಿಯಲ್ಲಿ ಸುಂದರಳಾಗಿ ಕಾಣುವಂಥವಳಾಗ್ತಾ ಇದ್ದಾಳೆ. ಅಂತಹ ಸುಂದರವಾಗಿರುವಂತಹ ತಾಯಿಯ ಸಮೀಪದಲ್ಲಿಯೇ ಪದ್ಮಸರೋವರ, ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳುವಂತಹ ಪದ್ಮಸರೋವರ. ಇದೇ ಪದ್ಮಸರೋವರದ ತೀರದಲ್ಲಿಯೇ ಬಲರಾಮಕೃಷ್ಣರು ಮತ್ತು ಶುಕಾಚಾರ್ಯರ ಆಶ್ರಮವೂ ಇತ್ತು ಎನ್ನುವಂತಹ ಮಾತು ಆ ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸನ ಮಹಾತ್ಮೆಯಲ್ಲಿ ಬರುವಂತಹದ್ದಾಗತ್ತೆ. ಆ ಎಲ್ಲವನ್ನು ಕೂಡ ನಾವು ಕಾಣುವಂಥವರಾಗ್ತಾ ಇದ್ದೇವೆ. ಭವ್ಯವಾಗಿರುವಂತಹ ಪರಮ ಪವಿತ್ರವಾಗಿರುವಂತಹ ಪದ್ಮಸರೋವರ, ಅಂತಹ ಪದ್ಮಸರೋವರದ ಸಮೀಪದಲ್ಲಿಯೇ ತಾಯಿಯ ಭವ್ಯವಾದ ಈ ಉತ್ಸವಾದಿಗಳು, ಕಾರ್ತೀಕ ಬ್ರಹ್ಮೋತ್ಸವಾದಿಗಳೆಲ್ಲವೂ ಕೂಡ ನಡೀತಾ ಇದೆ. ಇಂತಹ ಕಾರ್ತೀಕ ಬ್ರಹ್ಮೋತ್ಸವದಲ್ಲಿ ವಸಂತೋತ್ಸವ, ಆ ವಸಂತೋತ್ಸವದ ವೀಕ್ಷಣೆಯನ್ನು ನಾವೆಲ್ಲರೂ ಕೂಡ ಮಾಡುವಂಥವರಾಗ್ತಾ ಇದ್ದೇವೆ. ತಾಯಿಯನ್ನು ಎಷ್ಟು ಬಾರಿ ಹೊಗಳಿದರೂ ಕೂಡ ಕಡಿಮೆ ಆಗತ್ತೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಸುಮನಸ ಬಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷಪ್ರದಾಯಿನಿ ಮಂಜುಲ ಭಾಷಿಣಿ ವೇದನುತೆ ಅಂಥೇಳಿ ಭಗವಂತನ ಆ ತಾಯಿಯ ಅನೇಕ ರೂಪಗಳಲ್ಲಿ ಒಂದಾದಂತಹ ಆದಿಲಕ್ಷ್ಮಿಯ ಒಂದು ರೂಪವನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವತೆಗಳಿಂದ, ಅನೇಕ ದೇವತೆಗಳಿಂದ ನಮಸ್ಕರಿಸಲ್ಪಟ್ಟಂತಹ ಪಾದಗಳು ನಿಂದು. ಅಷ್ಟೇ ಅಲ್ಲದೇನೆ ನೀನು ಚಂದ್ರನ ಸಹೋದರಿಯಾಗಿದ್ದಿ, ಚಂದ್ರನ ತಂಗಿಯಾಗಿದ್ದಿ. ಸುವರ್ಣಕ್ಕೆ ವಿಶಿಷ್ಟವಾಗಿರುವಂತಹ ಅಭಿಮಾನಿ ದೇವತೆಯಾಗಿದ್ದಿ. ಮುನಿಗಣ ಮಂಡಿತ ಮೋಕ್ಷಪ್ರದಾಯಿನಿ, ಎಲ್ಲ ಮುನಿಗಳು ಕೂಡ ಅವರು ತಮ್ಮ ಪಾದಗಳನ್ನು ನೆಲಕ್ಕೆ ಹಚ್ಚಿ, ತಮ್ಮ ಶಿರಗಳನ್ನು ಕೂಡ ನೆಲಕ್ಕೆ ಹಚ್ಚಿ
ನಾನಾ ರೀತಿಯಾಗಿರುವಂತಹ ಸ್ತೋತ್ರಾದಿಗಳನ್ನು ಮಾಡ್ತಾ ಮಾಡ್ತಾ ನಿನ್ನ ಕೃಪೆಯನ್ನು ಪಡೆಯಬೇಕು ಎನ್ನುವಂತಹ ಉತ್ಸುಕತೆ ಉಳ್ಳವರಾಗಿದ್ದಾರೆ. ಮಂಜುಳ ಭಾಷಿಣಿ ವೇದನುತೆ, ನೀನು ಮೃದುವಾಗಿರುವಂತಹ ಮಾತುಗಳನ್ನು ಆಡಿ ಬಂದ ಭಕ್ತರ ಅನೇಕ ರೀತಿಯಾಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡಿ ತನ್ಮೂಲಕವಾಗಿ ಆ ಭಗವಂತನ ಕೃಪಾಪೂರ್ಣವಾಗಿರುವಂತಹ ಅನುಗ್ರಹವನ್ನು ಪಡೆದಂಥವಳಾಗಿದ್ದಿ ನೀನು ಎನ್ನುವಂತಹ ಮಾತನ್ನು ಕವಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ವೇದನುತೆ ಯಾವ ರೀತಿಯಾಗಿ ಮುಖ್ಯವೃತ್ತಿಯಿಂದ ಸಕಲ ವೇದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆಯೋ, ಭಗವಂತನ ಮಹಿಮೆಗಳನ್ನೇ ಹೇಳ್ತೆಯೋ, ಹಾಗೆ ವೇದಗಳು ಎಲ್ಲವೂ ಕೂಡ ನಿನ್ನನ್ನೂ ಸ್ತೋತ್ರ ಮಾಡುವಂಥವರಾಗ್ತಾ ಇವೆ. ಹೀಗಾಗಿ ಅಂತಹ ವೇದಮಯಿ, ವೇದದಿಂದ ಸ್ತುತಿಸಲ್ಪಡುವಂಥವಳಾಗಿದ್ದಿ ನೀನು ಎನ್ನುವಂಥ ಮಾತನ್ನು ಹೇಳಿದರು. ಆರಂಭದಲ್ಲಿ ಅನೇಕ ಅರ್ಚಕರು ಶ್ರೀ ಸೂಕ್ತದಿಂದಾಗಿ ಆ ತಾಯಿಗೆ ಅರ್ಚನಾದಿಗಳನ್ನು, ಅಭಿಷೇಕಾದಿಗಳನ್ನು ಎಲ್ಲವನ್ನು ಕೂಡ ಮಾಡಿರುವಂತಹ ಭವ್ಯ ದೃಶ್ಯವನ್ನು ಕೂಡ ನಾವು ಕಾಣ್ತೀವಿ. ಅಂತಹ ತಾಯಿ ನೆಲೆಸಿರುವಂತಹ ಭವ್ಯ ಶಿಖರಗಳಿಂದಾಗಿ ಕೂಡಿರುವಂತಹ ತಾಯಿಯ ಪದ್ಮಾವತಿಯ ಗೋಪುರಗಳನ್ನು ನೋಡ್ತಾ ಇದ್ದೇವೆ. ಆ ಗೋಪುರಗಳಲ್ಲಿ ಇರುವಂತಹ ನಾನಾ ವಿಧಗಳಾಗಿರುವಂತಹ ಭಂಗಿಯಿಂದ ಕೂತಂತಹ ಚಿತ್ರಗಳನ್ನು ನೋಡ್ತಾ ಇದ್ದೇವೆ. ಆ ಪದ್ಮಾವತಿ ಪಾಹಿ ಅಲಮೇಲ್ ಮಂಗ, ಪದ್ಮನಾಭ ಪ್ರಿಯ ಅಲಮೇಲ್ ಮಂಗ, ಪದ್ಮೋದ್ಭವ ಪಾಹಿ ಅಲಮೇಲ್ ಮಂಗ, ಪದ್ಮಾಲಯ ಪಾಹಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ, ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ, ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತಾ ದೇವಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸೌಭಾಗ್ಯದಾಯಿನಿ ಅಲಮೇಲ್ ಮಂಗ, ಸರಸಿಜ ನಯನ ಅಲಮೇಲ್ ಮಂಗ, ಸರ್ವಜ್ಞ ಶಕ್ತಿವೇ ಅಲಮೇಲ್ ಮಂಗ, ಸರ್ವಂ ಸಹ ಪಾಹಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ.
ಸ್ಥಿತ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಆದ್ಯಂತರಹಿತ ಅಲಮೇಲ್ ಮಂಗ ಆದಿಶಕ್ತಿವೆ ನೀವು ಅಲಮೇಲ್ ಮಂಗ ಅತೀತ ದುರ್ಗಾ ಪಾಹಿ ಅಲಮೇಲ್ ಮಂಗ ಅನಂತ ನಿತ್ಯ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಮಂತ್ರಮೂರ್ತಿ ಪಾಹಿ ಅಲಮೇಲ್ ಮಂಗ ಮಹೋದರಿ ದೇವಿ ಅಲಮೇಲ್ ಮಂಗ ಶ್ರೀ ಮಹಾಪೂಜ್ಯ ಅಲಮೇಲ್ ಮಂಗ ಶ್ರೀ ಮಹಾಶಕ್ತಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಪದ್ಮಾಸನ ಸ್ಥಿತ ಅಲಮೇಲ್ ಮಂಗ ಪದ್ಮಮಾಲಾಧರ ಅಲಮೇಲ್ ಮಂಗ ಪಂಚಕೋಶಾತ್ಮಿಕ ಅಲಮೇಲ್ ಮಂಗ ಪದ್ಮ ಸುಂದರಿ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ವಿಶ್ವಜನನಿ ಪಾಹಿ ಅಲಮೇಲ್ ಮಂಗ ವಿದ್ಯಾಧಿದೇವತಾ ಅಲಮೇಲ್ ಮಂಗ ವಿಸ್ತಾರ ರೂಪ ಅಲಮೇಲ್ ಮಂಗ ವಸುಂಧರಾ ದೇವಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಭವ್ಯವಾದ ವಸಂತೋತ್ಸವದ ಒಂದು ವೀಕ್ಷಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ವಸಂತೋತ್ಸವದಲ್ಲಿ ಆ ತಾಯಿಗೆ ಅಭಿಷೇಕ ಮಾಡಿರುವಂತಹ ಜಲವನ್ನು ಎಲ್ಲ ಭಕ್ತರು ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾರೆ. ಎಲ್ಲ ಕಡೆ ಪ್ರೋಕ್ಷಣೆ ಮಾಡುತ್ತಾ ಈ ಜಲ ಪರಮ ಪವಿತ್ರವಾಗಿರುವಂತಹದ್ದು ಎನ್ನುವಂತಹ ಒಂದು ಭಾವನೆಯಿಂದಾಗಿ ಅದನ್ನು ಶಿರೋಧಾರಣ ಮಾಡುವುದು, ಅದನ್ನು ಉದರದಲ್ಲಿ ತೆಗೆದುಕೊಳ್ಳುವುದು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಯಾಕೆ ಪರಮ ಪವಿತ್ರ ಆ ಜಲ ಅಂತಂದರೆ ಅದಕ್ಕೆ ಮಂಗಲದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಅಂತೇಳಿ ಹೇಳ್ತಾರೆ. ಆ ಎಂಥವಳು ಆ ತಾಯಿ ಅಂದರೆ ಮಂಗಲದಾಯಿನಿ. ಆಕೆ ದೃಷ್ಟಿನೋಟ ಮಂಗಳ, ಆಕೆಗೆ ಸಮರ್ಪಣೆ ಮಾಡಿರುವಂತಹ ಫಲಪುಷ್ಪಾದಿಗಳು ಎಲ್ಲವೂ ಕೂಡ ಸ್ವೀಕಾರ ಮಾಡಿದವರಿಗೆ ಮಂಗಳ, ಆಕೆಗೆ ಅಭಿಷೇಕ ಮಾಡಿರುವಂತಹ ಜಲವನ್ನು ಶಿರಸ್ಸಿನ ಮೇಲೆ ಧಾರಣ ಮಾಡಿದವರಿಗೆ ಮಂಗಳ, ಅಭಿಷೇಕದ ದೃಶ್ಯವನ್ನು ನೋಡಿದವರಿಗೆ ಮಂಗಳ, ಆ ಅಭಿಷೇಕದ ಜಲವನ್ನು ಪಾನ ಮಾಡಿದವರಿಗೆ ಮಂಗಳ. ಹೀಗೆ ಮಂಗಳ, ಆಕೆ ಹೆಸರು ಕೂಡ ಮಂಗಳದಾಯಿನಿ. ಹೀಗಾಗಿ ಮಂಗಳವನ್ನು ಉಂಟು ಮಾಡುವಂತಹ ವ್ಯಕ್ತಿಗಳಲ್ಲಿ ಈ ತಾಯಿ ಒಬ್ಬಳು. ಹೀಗಾಗಿ ಅಂತಹ ಮಂಗಳ ಸ್ವರೂಪಳಾಗಿರುವಂತಹ ತಾಯಿಗೆ ಮಂಗಳ ಅಭಿಷೇಕ ಮಾಡಿರುವಂತಹ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ತನ್ಮೂಲಕವಾಗಿ ಆ ತಾಯಿಯ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹವನ್ನು ಕೃಪೆಯನ್ನು ನಾವು ಪಡೆಯಬೇಕು. ಹೇಳ್ತಾ ಇದ್ದಾರೆ, ಭವಭಯಹಾರಿಣಿ ಪಾಪ ವಿಮೋಚನಿ ಸಾಧು ಜನಾಶ್ರಿತ ಪಾದಯುತೆ. ಇನ್ನೂ ಎಂಥವಳು ಆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಏಕೆ ಅಂದರೆ ಭವಭಯ ಹಾರಿಣಿ. ಭವ ಅಂದರೆ ಸಂಸಾರ. ಈ ಸಂಸಾರದ ಸಮುದ್ರ ವಿಸ್ತಾರವಾಗಿ ಬೆಳೆದು ನಿಂತಿದೆ.
ನಾವು ಯಾವ ರೀತಿಯಾಗಿ ಸಮುದ್ರದಲ್ಲಿ ಬಿದ್ದಂತಹ ಜನರು ದಡ ಸೇರಲಿಕ್ಕಾಗುವುದಿಲ್ಲವೋ ಸುಲಭವಾಗಿ, ನಾವೆಲ್ಲರೂ ಕೂಡ ಈ ಸಂಸಾರದ ಭವವೆನ್ನುವಂತಹ ಸಂಸಾರ ಈ ಸಾಗರದಲ್ಲಿ ಭವಸಾಗರದಲ್ಲಿ ಮುಳುಗಿದ್ದೇವೆ. ದಡ ಕಾಣದೇನೆ ಬಹಳಷ್ಟು ಒದ್ದಾಡ್ತಾ ಇದ್ದೇವೆ. ಹೀಗಾಗಿ ನಮ್ಮನ್ನು ದಡಕ್ಕೆ ಸೇರಿಸುವಂತಹ ವ್ಯಕ್ತಿ ಯಾರು, ನಾವಿಕರು ಯಾರು ಅಂದರೆ ಈ ಜಗದೊಡೆಯಳಾಗಿರುವಂತಹ ಲಕ್ಷ್ಮಿ. ಹೇಗೆ ಭಗವಂತನ ಕೃಪಾ ನಮ್ಮ ಮೇಲೆ ಬರುವಂತೆ ಮಾಡಿ ತನ್ಮೂಲಕವಾಗಿ ನಮ್ಮನ್ನು ಸಂಸಾರ ಸಾಗರದಿಂದಾಗಿ ಹೊರಗೆ ಹಾಕುವಂಥವರಾಗ್ತಾ ಇದ್ದಾರೆ. ಅದರಿಂದಾಗಿ ಭವಭಯಹಾರಿಣಿ ಎನ್ನುವಂತಹ ಮಾತನ್ನು ಆ ಜಗನ್ಮಾತೆಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಅಂತಹ ಭವಭಯಹಾರಿಣಿ ನಮ್ಮನ್ನು ಕೂಡ ಭವದಿಂದಾಗಿ ಪಾರು ಮಾಡಲಿ. ಜನಕನಿಗೆ ಶೋಭಾನ ಶ್ರೀ ಮಹಾಲಕುಮಿಗೆ ಶೋಭಾನ ಕಾಮ ಜನಕನಿಗೆ ಶೋಭಾನ ಶ್ರೀ ಮಹಾಲಕುಮಿಗೆ ಶೋಭಾನವೆಲ್ ನೀವುದರಲ್ಲ ಶೋಭಾನವೆಲ್ ನೀವುದರಲ್ಲ ಶೋಭಾನ 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 ಕಾಮ ಜನಕನಿಗೆ ಶೋಭಾನ ಶ್ರೀ ಮಹಾಲಕುಮಿಯೇ ಶೋಭಾನ ಕಾಮ ಜನಕನಿಗೆ ಪಾಲ ಸಮುದ್ರವು ಹೆಣ್ಣಿನ ಮನಿ ಮೇಲಾದ ದ್ವಾರಕಿ ಗಂಡಿನ ಮನಿ ಪಾಲ ಸಮುದ್ರವು ಹೆಣ್ಣಿನ ಮನಿ ಮೇಲಾದ ದ್ವಾರಕಿ ಗಂಡಿನ ಮನಿ ಭೂಲೋಕದೊಳಗಿಹಾನಿ ಬಡದವರು ಭೂಲೋಕದೊಳಗಿಹಾನಿ ಬಡದವರು ಓಲಯ ಒದಗಿದರು ಓಲಯ ಒದಗಿದರು ಶೋಭಾನ ಕಾಮ ಜನಕನಿಗೆ ಶೋಭಾನ ಶ್ರೀ ಮಹಾಲಕುಮಿಯೇ ಶೋಭಾನ ಕಾಮ ಜನಕನಿಗೆ ಕಂಬರ ಚಾಪರ ರವಿಚಂದ್ರರು ಸಂಭ್ರಮ ತೋರಣಗಳು ಮದುವಿಗೆ ಕಂಬರ ಚಾಪರ ರವಿಚಂದ್ರರು ಸಂಭ್ರಮ ತೋರಣಗಳು ಮದುವಿಗೆ ಹಿಂಬಾದ ಮೇದಿನಿ ಪರದಿಯ ಶಾಲಿ ಹಿಂಬಾದ ಮೇದಿನಿ ಪರದಿಯ ಶಾಲಿ ಹೊಂಬಣ್ಣದ ಗಿರಿ ಜಗುಲಿ ಹೊಂಬಣ್ಣದ ಗಿರಿ ಜಗುಲಿ ಶೋಭಾನ ಕಾಮ ಜನಕನಿಗೆ ಶೋಭಾನ ಶ್ರೀ ಮಹಾಲಕುಮಿಯೇ ಶೋಭಾನ ಕಾಮ ಜನಕನಿಗೆ ಆ ಮಹಾಸುರರಂಗನೆಯರು ಬಹಳ ಮುದದಲ್ಲಿ ಪ್ರಾಣೇಶ ವಿಠಲಗೆ ಆ ಮಹಾಸುರರಂಗನಿಯರು ಬಹಳ ಮುದದಲ್ಲಿ ಪ್ರಾಣೇಶ ವಿಠಲಗೆ ಶ್ರೀಮಾಯ ದೇವಿಗೆ ಕಂಕಣ ನೇಮಿಸಿ ಕಟ್ಟಿದರು ಶ್ರೀಮಾಯ ದೇವಿಗೆ ಕಂಕಣ ನೇಮಿಸಿ ಕಟ್ಟಿದರು ಶೋಭಾನ ಕಾಮ ಜನಕನಿಗೆ ಶೋಭಾನ
श्रीमः लघुमिये शोभान काम जनकनिगे शोभान श्रीमः लघुमिये शोभान काम जनकनिगे शोभान काम जनकनिगे शोभान काम जनकनिगे ಜಯ ಜಯ ದುರ್ಗತಿನಾಶನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯೇ ರಥಗಜತುರಗ ಪದಾದಿ ಸಮಾವೃತ ಪರಿಜನಮಂಡಿತ ಲೋಕನುತೆ. ಆ ತಾಯಿಗೆ ಜಯ ಜಯವಾಗಲಿ ಜಯಕಾರವನ್ನು ಹಾಕ್ತಾ ಇದ್ದಾರಂತೆ ಕವಿಗಳು. ಯಾಕೆ ಅಂದರೆ ದುರ್ಗತಿ ನಾಶನಿ ಕಾಮಿನಿ, ಭಕ್ತರಿಗೆ ಆಗುವಂತಹ ದುಷ್ಟವಾದ ಫಲವನ್ನು ಗತಿಗಳನ್ನು ನಾಶ ಮಾಡ್ತಾಳೆ, ಇಷ್ಟವಾಗಿರುವಂತಹ ವಸ್ತುಗಳನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾಳೆ. ಹೀಗಾಗಿ ದುರ್ಗತಿ ನಾಶಿನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯೇ, ಶಾಸ್ತ್ರವು ಉಲ್ಲೇಖ ಮಾಡುವಂತಹ ರೀತಿಯಲ್ಲಿ ಎಲ್ಲ ವಿಧಗಳಾಗಿರುವಂತಹ ಫಲವನ್ನು ಅವರಿಗೆ ಕೊಟ್ಟು ಸಂರಕ್ಷಣೆ ಮಾಡುವಂಥವಳಾಗ್ತಾ ಇದ್ದಾಳೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ ತಾಯಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಂತೆ. ಏನಂತೆ? ಅಘಗಳ ಕಳೆವ ಅಮೋಘ ದೇವನ ಭಕುತರ ಕಾವನ ಎನ್ನಯ ಜೀವನ ಜಗಪತಿಯ ತೋರಮ್ಮ ಕರುಣವ ಮಾಡಮ್ಮ ಅಂಥೇಳಿ. ಅಘಗಳ ಕಳೆವ ಅಮೋಘ ದೇವನ, ನಾವು ಕ್ಷಣ ಕ್ಷಣಕ್ಕೂ ಕೂಡ ಅನೇಕ ವಿಧಗಳಾಗಿರುವಂತಹ ಪಾಪಗಳನ್ನು ಪುನಃ 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 ಆವೃತ್ತಿಯನ್ನು ಮಾಡ್ತಾ ಇರ್ತೇವೆ. ಹೀಗಾಗಿ ಆವೃತ್ತಿಯನ್ನು ಮಾಡ್ತಾ 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 ಪುಣ್ಯಕ್ಕಿಂತಲೂ ಕೂಡ ಪಾಪವನ್ನೇ ಹೆಚ್ಚಾಗಿ ನಾವು ಕೂಡಿ ಇಟ್ಟುಕೊಳ್ಳುವಂಥವರಾಗ್ತಾ ಇದ್ದೇವೆ. ತನ್ಮೂಲಕವಾಗಿ ಪಾಪವನ್ನು ಹೆಚ್ಚಾಗಿ ಮಾಡಿ ಭಗವಂತನ ಅನುಗ್ರಹ ಇಲ್ಲ, ಧರ್ಮದ ಒಂದು ಕಾರ್ಯವಿಲ್ಲ. ಹೀಗಾಗಿ ನಮ್ಮನ್ನು ನಾವು ನರಕಾದಿಗಳಲ್ಲಿ ಹೋಗುವಂತೆ ಮಾಡಿಕೊಂಡು ಬಿಡ್ತಾ ಇದ್ದೇವೆ. ಹೀಗಾಗಿ ಅಂಥದ್ದಾಗೋದು ಬೇಡ. ನಮ್ಮಲ್ಲಿರುವಂತಹ ಅನೇಕ ಪಾಪಗಳು ಕಳಚಿ ಹೋಗಲಿ ಎನ್ನುವ ಕಾರಣದಿಂದ ಅಘಗಳ ಕಳೆವ ಅಮೋಘ ದೇವನ, ನಮ್ಮ ಎಲ್ಲ ರೀತಿಯಾಗಿರುವಂತಹ ಪಾಪಗಳನ್ನು ಕಳೆಯುವಂತಹ ಸಾಮರ್ಥ್ಯ ಇರುವಂತಹ ಜಗದೊಡೆಯನಾಗಿರುವಂತಹ ಶ್ರೀನಿವಾಸನ ಭಕುತರ ಕಾವನ ಎನ್ನಯ ಜೀವನ, ಭಕ್ತನನ್ನು ಸಂರಕ್ಷಣೆ ಮಾಡುವಂತಹ ನನಗೂ ಹಾಗೂ ನಿನಗೂ ಇಬ್ಬರಿಗೂ ಜೀವಪ್ರದನಾಗಿರುವಂತಹ ಯಾವ ಸ್ವಾಮಿ ಇದ್ದಾನೆಯೋ ಅಂತಹ ಸ್ವಾಮಿಯನ್ನು ಜಗಪತಿಯನ್ನು ತೋರಮ್ಮ, ಅವನ ದರ್ಶನ ನನಗೆ ಮಾಡಿಸು. ಯಮಗೆ ಕರುಣವ ಮಾಡಮ್ಮ, ನಮಗೆ ಕರುಣೆಯನ್ನು, ನಮ್ಮ ಮೇಲೆ ಅನುಗ್ರಹ ರೂಪವಾಗಿರುವಂತಹ ಕೃಪಾದೃಷ್ಟಿಯನ್ನು ಕೂಡ ಇಟ್ಟು ನಮ್ಮನ್ನು ಸಂರಕ್ಷಣೆ ಮಾಡು ಎನ್ನುವ ಪ್ರಾರ್ಥನೆಯನ್ನು ಇಲ್ಲಿ ದಾಸರಾಯರು ಮಾಡ್ತಾ ಇದ್ದಾರೆ. ಇನ್ನೂ ಎಂಥ ತಾಯಿ ಅವಳು ಅಂದರೆ ಭ್ರಮರ ಕುಂತಳೆ ಜಾಣೆ ಸುಮನಸ ಕೋಕಿಲವಾಣಿ, ಸುಮನ ಕೋಕಿಲವಾಣಿ ಕಮಲ ತುಳಸಿ ಮಣಿಧಾರನ್ನ ಜಗದಾಧಾರನ್ನ ದಶಾವತಾರನ್ನ ತೋರಮ್ಮ. ಭ್ರಮರ ಕುಂತಳೆ ಜಾಣೆ, ಒಂದು ಕಮಲಪುಷ್ಪ ಇದ್ದರೆ ಆ ಕಮಲಪುಷ್ಪದಲ್ಲಿ ಇರುವಂತಹ ಮಕರಂದವನ್ನೆಲ್ಲವನ್ನೂ ಕೂಡ ಹೀರಬೇಕು ಅಂಥೇಳಿ ಯಾವ ರೀತಿಯಾಗಿ ಒಂದು ದುಂಬಿ ತಾನು ಅದರಲ್ಲಿರುವಂತಹ ಮಕರಂದವನ್ನು ಸ್ವೀಕಾರ ಮಾಡ್ತಾ ಇರುತ್ತೋ ಸದಾಕಾಲದಲ್ಲಿ, ಹಾಗೆಯೇ ಲಕ್ಷ್ಮೀದೇವಿ ಎನ್ನುವಂತಹ ಒಂದು ಕಮಲಪುಷ್ಪ, ಆ ಕಮಲಪುಷ್ಪಕ್ಕೆ ನಾವೆಲ್ಲರೂ ಕೂಡ ದುಂಬಿಗಳಿದ್ದಂತೆ ಇಡೀ ಜೀವರಾಶಿಗಳೆಲ್ಲರೂ ಕೂಡ ಈ ದುಂಬಿ ಎನ್ನುವಂತಹ ಜೀವರಾಶಿಗಳು ಪದ್ಮಾವತಿ ಎನ್ನುವಂತಹ ಕಮಲಪುಷ್ಪದಲ್ಲಿ ಇರುವಂತಹ ಭಗವಂತನನ್ನು ಹೊಗಳುವಂತಹ ಯಾವ ಸೌಂದರ್ಯ ಇದೆಯೋ
ಅಂಥದ್ದನ್ನೆಲ್ಲವನ್ನು ಕೂಡ ಆಸ್ವಾದಿಸಬೇಕು ಎನ್ನುವಂತಹ ಮಾತನ್ನು ಇಲ್ಲಿ ಹೇಳುವಂಥವರಾಗ್ತಾ ಇದ್ದಾರೆ. ಹೀಗಾಗಿ ಅಂತಹ ತಾಯಿಯ ವಿಶೇಷ ಕಾರುಣ್ಯವನ್ನು ಪಡೆದು ನಮ್ಮನ್ನು ನಾವು ಅವಳ ಸೇವೆಗೆ ನಾವು ತೊಡಗಿಸಿಕೊಳ್ಳೋಣಂತೆ. ಬಂದಳು ಮಹಾಲಕ್ಷ್ಮಿ ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ಬಂದಳು ಮಹಾಲಕ್ಷ್ಮಿ ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ಬಂದಳು ಮಹಾಲಕ್ಷ್ಮಿ ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ಬಂದಳು ನಮ್ಮ ಮನಿಗೆ ನಿಂದಳು ಗೃಹದಲ್ಲಿ. ಬಂದಳು ನಮ್ಮ ಮನಿಗೆ ನಿಂದಳು ಗೃಹದಲ್ಲಿ. ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನಿಗೆ ಬಂದಳು ಮಹಾಲಕ್ಷ್ಮಿ ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ಹೆಜ್ಜೆ ಮೇಲ್ ಹೆಜ್ಜೆ ನಿಕುತ ಗೆಜ್ಜೆಯ ಕಾಲ ಘಲ್ಲೋ ಘಲ್ಲೋರೆನ್ನುತ್ತ. ಹೆಜ್ಜೆ ಮೇಲ್ ಹೆಜ್ಜೆ ನಿಕುತ ಗೆಜ್ಜೆಯ ಕಾಲ ಘಲ್ಲೋ ಘಲ್ಲೋರೆನ್ನುತ್ತ. ಮೂರ್ಜಗ ಮೋಹಿಸುತ್ತ ಮುರಹರನ ರಾಣಿ. ಮೂರ್ಜಗ ಮೋಹಿಸುತ್ತ ಮುರಹರನ ರಾಣಿ. ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ. ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ. ಬಂದಳು ಮಹಾಲಕ್ಷ್ಮಿ ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ಮಾಸ ಶ್ರವಣ ಶುಕ್ಲ ಶುಕ್ರವಾರದ ಪೌರ್ಣಮಿ ದಿನ ಮುನ್ನ. ಮಾಸ ಶ್ರವಣ ಶುಕ್ಲ ಶುಕ್ರವಾರದ ಪೌರ್ಣಮಿ ದಿನ ಮುನ್ನ. ಭೂಸೂರರೆಲ್ಲ ಕೂಡಿ ಸಾಸಿರ ನಾಮ ಪಾಡಿ. ಭೂಸೂರರೆಲ್ಲ ಕೂಡಿ ಸಾಸಿರ ನಾಮ ಪಾಡಿ. ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ. ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ. ಬಂದಳು ಮಹಾಲಕ್ಷ್ಮಿ ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಘಟ್ಟಿ ಕಂಕಣ ಹಿಡಿಯುತ್ತ. ಉಟ್ಟ ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಘಟ್ಟಿ ಕಂಕಣ ಹಿಡಿಯುತ್ತ. ಸೃಷ್ಟಿ ಗೋಡೆಯ ನಮ್ಮ ಪುರಂದರ ವಿಠಲನ. ವಿಠಲ
ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ, ಪಟ್ಟದರಸಿ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ ಬಂದಳು ಮಹಾಲಕ್ಷ್ಮಿ. ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ ಬಂದಳು, ನಮ್ಮ ಮನಿಗೆ ನಿಂದಳು ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೆ. ನಮ್ಮ ಮನಿಗೆ ಬಂದಳು ಮಹಾಲಕ್ಷ್ಮಿ, ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ ಬಂದಳು ಮಹಾಲಕ್ಷ್ಮಿ, ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ, ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ, ನಮ್ಮ ಮನಿಗೆ ಸಂದೇಹವಿಲ್ಲದಲ್ಲೇ. ರೆಡಿ ಇದೆ ಮೇಡಮ್. ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುಗೆ, ಜಯ ಜಯ ಹೇ ಮಧುಸೂದನ ಕಾಮಿನಿ ಅಂಥೇಳಿ ಆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ವಸಂತೋತ್ಸವದ ಭವ್ಯ ವೈಭವದ ದೃಶ್ಯವನ್ನು ಕಾಣ್ತಾ ಇರುವಾಗ ಎಲ್ಲರೂ ಆಕೆಗೆ ಅಭಿಷೇಕ ಮಾಡಿರುವಂತಹ ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಭವ್ಯವಾದ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ, ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಕೂಡ ಪೂಜೆ ಮಾಡ್ತಾರೆ, ಸೇವಿಸುತ್ತಾರೆ. ಯಾಕೆ ಅಂದರೆ ತಾಪಹಾರಿಣಿ, ತಾಪ ನಿವಾರಿಣಿ. ನಮ್ಮಲ್ಲಿರುವಂತಹ ತಾಪವನ್ನು, ಪಾಪರೂಪವಾಗಿರುವಂತಹ ತಾಪವನ್ನು, ಅಂಧಕಾರವನ್ನು, ಅಜ್ಞಾನವನ್ನು ನಾಶ ಮಾಡುವಂತಹ ಆ ತಾಯಿ, ನಾವು ಆ ತಾಯಿಗೆ ಅಭಿಷೇಕ ಮಾಡಿರುವಂತಹ ಜಲಪ್ರೋಕ್ಷಣೆಯಿಂದಾಗಿ ನಮ್ಮ ಪಾಪಗಳು ಎಲ್ಲವೂ ಕೂಡ ನಾಶವಾಗತ್ತಂತೆ. ಅಂತಹ ವಸಂತೋತ್ಸವ ನಮ್ಮಲ್ಲೆಲ್ಲರೂ ಕೂಡ ಹೋಲಿಕಾ ಉತ್ಸವ ಅಂಥೇಳಿ ಆಡುವಂಥವರಾಗ್ತಾರೆ. ಅಂತಹ ಹೋಲಿಕೋತ್ಸವದಂತೆ ಸದೃಶವಾಗಿರುವಂತಹದ್ದು ಈ ವಸಂತೋತ್ಸವ. ಇನ್ನೂ ವಾರ್ಷಿಕ ವಸಂತೋತ್ಸವ ಅಂಥೇಳಿ ಬೇರೆ ನಡೆಯುತ್ತೆ. ಹೀಗಾಗಿ ಅನೇಕ ಉತ್ಸವಗಳಲ್ಲಿ ಈ ವಸಂತೋತ್ಸವವೂ ಕೂಡ ಒಂದಾಗಿದೆ. ಸುತ್ತು ಪ್ರದಕ್ಷಿಣೆ ಹಾಕಿಕೊಂಡು ಪದ್ಮ ಸರೋವರಕ್ಕೆ ಜನಸಾಗರ ಎಲ್ಲವೂ ಕೂಡ ಆ ತಾಯಿಯನ್ನು ನೋಡ್ತಾ ದರ್ಶನವನ್ನು ಮಾಡಿಕೊಳ್ತಾ ಆ ತಾಯಿಯ ಅಭಿಷೇಕ ಜಲವನ್ನು ಶಿರಸ್ಸಿನ ಮೇಲೆ ಹಾಕಿಕೊಳ್ತಾ ಸಂತೋಷದಿಂದ ನಗ ಮೊಗೆದವಳಾದ ಆ ತಾಯಿಯ ಸೇವೆಯನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಹೀಗಾಗಿ ಜಯ ಕಮಲವಾಸಿನಿ ಸದ್ಗತಿದಾಯಿನಿ ಜ್ಞಾನ ವಿಕಾಸಿನಿ ಗಾನಮಯೇ ಅನುದಿನಮರ್ಚಿತ ಕುಂಕುಮಧೂಸರ ಭೂಷಿತ ವಾಸಿತ ವಾದ್ಯನುತೆ. ಸದ್ಗತಿದಾಯಿನಿ ಜ್ಞಾನ ವಿಕಾಸಿನಿ ಅಂಥೇಳಿ ಆ ತಾಯಿಯನ್ನು ಕೊಂಡಾಡ್ತಾ ಇದ್ದಾರೆ. ನಮಗೆ ಉತ್ತಮವಾಗಿರುವಂತಹ ಗತಿಯನ್ನು ಕೊಡುವುದು ಅಷ್ಟೇ ಅಲ್ಲದೇನೆ ಜ್ಞಾನದಾಯಿನಿ ಕೂಡ ಆಕೆ ಆಗಿದ್ದಾಳೆ. ಹೀಗಾಗಿ ಜ್ಞಾನಕ್ಕೆ ಮುಖ್ಯ ಅಭಿಮಾನಿನಿ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿ ನಮಗೆ ಜ್ಞಾನವನ್ನು ಕೊಟ್ಟು ಸಂರಕ್ಷಣೆ ಮಾಡಲಿ.
ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದರಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರಂದರ ವಿಠಲನ ರಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ
ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಪಾಹಿ ಅಲಮೇಲ್ ಮಂಗ ಪದ್ಮನಾಭ ಪ್ರಿಯ ಅಲಮೇಲ್ ಮಂಗ ಪದ್ಮೋದ್ಭವ ಪಾಹಿ ಅಲಮೇಲ್ ಮಂಗ ಪದ್ಮಾಲಯ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾ ಪಾಹಿ ಅಲಮೇಲ್ ಮಂಗ
ಓಂ